ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ನಿಮಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ಬಿಲ್ಲಿಗೆ ಸಂಬಂಧಪಟ್ಟಂತೆ, ಬಿಲ್ ಅಂದರೆ ಏನು? ಉಯಿಲು, ಮರಣ ಶಾಸನ ಪತ್ರ ಅಂತ ಹೇಳಿ. ಅಂದರೆ ವ್ಯಕ್ತಿಯೊಬ್ಬ ತಾನು ಸಾಯುವುದಕ್ಕಿಂತ ಮುನ್ನ ತನ್ನಗೆ ಸಂಬಂಧಪಟ್ಟಂಥ ಆಸ್ತಿಗಳನ್ನು ಯಾರಿಗೆ ಕೊಡಬೇಕು ಅಥವಾ ತನ್ನ ಅಧಿಕಾರಗಳನ್ನು, ಮಾಲೀಕತ್ವವನ್ನು ಯಾರಿಗೆ ಹಸ್ತಾಂತರಿಸಬೇಕು ಅಂತ ಹೇಳಿ ತನಗೆ ಇಚ್ಛೆ ಪಟ್ಟಂತೆ ಸ್ವ ಇಚ್ಛೆಯಿಂದ ಯಾರ ಒಂದು ಬಲವಂತವೂ ಇಲ್ಲದೆ ಆತ ಮಾಡಿರುವಂತಹ ಒಂದು ಪತ್ರವನ್ನು ವಿಲ್ ಅಂತ ಹೇಳಿ ನಾವು ಕರಿತೇವೆ, ಅಥವಾ ಉಯಿಲು ಅಂತ ಕರಿತೇವೆ, ಮರಣ ಶಾಸನ ಪತ್ರ ಅಂತಲೂ ಕೂಡ ನಾವು ಕರಿತೇವೆ. ಸೊ ಈ ವಿಲ್ ಅನ್ನೋದು ಅವರ ಸ್ವಯಾರ್ಜಿತ ಆಸ್ತಿಯಾಗಿದ್ದಲ್ಲಿ ಮಾತ್ರ, ಅಂದರೆ ಆ ಒಂದು ವಿಲ್ ಬರೆಯುವಂತಹ ಸ್ವತ್ತೇನಿದೆ, ಶೆಡ್ಯೂಲ್ ಪ್ರಾಪರ್ಟಿ, ಅದು ಮತ್ತು ಅದರ ಮೇಲೆ ಆತನಿಗೆ ಸಂಪೂರ್ಣ ಮಾಲೀಕತ್ವ ಇರಬೇಕು. ಆಗ ಮಾತ್ರ ಅವರು ವಿಲ್ ಬರೆಯೋದಕ್ಕೆ ಸಾಧ್ಯ. ಕೆಲವೊಮ್ಮೆ ನಾನು ನೂರಾರು ಕಕ್ಷಿದಾರರುಗಳನ್ನು ನೋಡ್ತಾ ಬರ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಜನಗಳಲ್ಲಿ ಇದ್ದಾವೆ. ಈ ಬಿಲ್ಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಬಂದಿರತಕ್ಕಂಥದ್ದು, ಮತ್ತು ಉದಾಹರಣೆಗೆ ಯಾರೋ ತಾತನ ಆಸ್ತಿ ಆಗಿರುತ್ತೆ, ಅವರು ತೀರು ಹೋಗಿರ್ತಾರೆ, ಅಜ್ಜಿಗೆ ಪಾವತಿ ಖಾತಾ ಆಗಿರುತ್ತೆ, ಅಜ್ಜಿ ಬಂದು ವಿಲ್ ಮಾಡಿಬಿಡುವಂಥದ್ದು. ಈ ರೀತಿ ಎಲ್ಲ ಮಾಡಿದರೆ ತಪ್ಪಾಗುತ್ತೆ, ಅದು ಕಾನೂನಾತ್ಮಕವಾದಂಥದ್ದು ಆಗೋದಿಲ್ಲ. ಯಾಕೆಂದರೆ ಉಳಿದಂತಹ ಉತ್ತರಾಧಿಕಾರಿಗಳು ಹೀಗೆ ಯಾವ ಅಧಿಕಾರ ಇರುತ್ತೋ ಅಷ್ಟೇ ಅಧಿಕಾರ ಅವರಿಗೆ ಕೂಡ ಇರುತ್ತದೆ. ಭಾಗಾಂಶದ ಅಧಿಕಾರವಿರುತ್ತೆ ಹೊರತು ಪಿತ್ರಾರ್ಜಿತ ಆಸ್ತಿಗಳನ್ನು ವಿಲ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ಅದು ಕಾನೂನಿನಿಂದ ಪ್ರಶ್ನಾರ್ಹ ಮತ್ತು ಪ್ರಶ್ನಿಸಬಹುದು. ಮತ್ತು ಆ ವಿಲ್ಲು ಕಾನೂನಿನಿಂದ ಪ್ರಕ್ರಿಯೆಯನ್ನು ಪಾಲನೆ ಮಾಡಿದ್ದಲ್ಲ, ಆದ್ದರಿಂದ ಅದನ್ನು ಅನೂರ್ಜಿತ ಅಂತ ಕೂಡ ನಾವು ಮಾಡಿಸಬಹುದಾಗುತ್ತೆ. ಆದ್ದರಿಂದ ಈ ಬಿಲ್ ಅನ್ನೋದು ರಿಜಿಸ್ಟರ್ ಆಗಬೇಕಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದರೆ ಈ ವಿಲ್ ಬರೆಯುವಂಥದ್ದು ಮನುಷ್ಯ ಏನೋ ಒಂದು ಎಮರ್ಜೆನ್ಸಿ ಅಥವಾ ಇನ್ನೇನೋ ಒಂದು ಹಾಸ್ಪಿಟಲ್ಗಳಲ್ಲಿ ಇರ್ತಾನೆ, ಬರೆಯುವಂಥ ಶಕ್ತಿ ಸಾಮರ್ಥ್ಯಗಳಿರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಈ ಒಂದು ವಿಲ್ಲನ್ನು ಆತ ಒಂದು ಪೇಪರ್ ಮೇಲೆ ಬರೆದಿಡಬಹುದು, ಅಥವಾ ಏನೋ ಇನ್ನೊಬ್ಬರ ಕೈನಲ್ಲಿ ಹೇಳಿಸಿ ಬರೆಸಬಹುದು. ಮತ್ತು ಅದಕ್ಕೆ ಇಬ್ಬರು ಸಾಕ್ಷಿಗಳು ಇರಲೇಬೇಕಾಗುತ್ತೆ ವಿಲ್ಲಲ್ಲಿ. ಸೊ ಆದ್ದರಿಂದ ಬಿಲ್ಲು ರಿಜಿಸ್ಟರ್ ಮಾಡಲೇಬೇಕು, ನೋಂದಣಿ ಮಾಡಬೇಕು ಅನ್ನೋ ಯಾವುದೇ ಕಾನೂನು ಇಲ್ಲ. ಸೊ ಈ ಒಂದು ಅವಕಾಶವನ್ನು ಕಾನೂನು ನಮಗೆ ಕೊಟ್ಟಿದ್ದರೂ ಕೂಡ ಕೆಲವೊಮ್ಮೆ ಈ ಒಂದು ವಿಲ್ಲನ್ನು ರಿಜಿಸ್ಟ್ರೇಷನ್ ಮಾಡಲಾಗುತ್ತದೆ. ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ಯಾಕೆ ವಕೀಲರು ಅದನ್ನು ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ವಿಲ್ ಅನ್ನೋದನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ನಾಳೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಮತ್ತು ಯಾವುದಾದರೂ ಉತ್ತರಾಧಿಕಾರಿಗಳು ಅಥವಾ ನಾನು ಇವರಿಗೆ ತುಂಬ ಸಮೀಪದಲ್ಲಿ ಇದ್ದೆ, ಸಾಮೀಪ್ಯದಲ್ಲಿದ್ದೆ, ಅವರಿಗೆ ಬೇಕಾದವರಾಗಿದ್ದು ನನಗೆ ಕೊಡ್ತೀನಿ ಅಂತ ಹೇಳಿದರು, ಇವರು ನಿಜವಾಗ್ಲೂ ಇವರಿಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರೇನಾದ್ರೂ ಬಂದು ಈ ವಿಲ್ಲು ಇವರು ಮೋಸ ಮಾಡಿ ಬರೆಸ್ಕೊಂಡು ಬಿಟ್ಟಿದ್ದಾರೆ, ಅವರಿಗೆ ವಯಸ್ಸಾಗಿತ್ತು, ಬುದ್ಧಿಭ್ರಮಣೆ ಆಗಿತ್ತು, ಅವರಿಗೇನು ಅನ್ನೋದು ಪ್ರಜ್ಞೆನೇ ಇರಲಿಲ್ಲ, ಅಂಥ ಸಂದರ್ಭಗಳಲ್ಲಿ ಇದನ್ನು ಬರೆಸಿಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ಆ ವಿಲ್ಲನ್ನು ಚಾಲೆಂಜ್ ಮಾಡುವಂತಹ ಸಂದರ್ಭಗಳು ಇರುತ್ತೆ. ಆದ್ದರಿಂದ ಎಲ್ಲೋ ಹೋದರೂ ಏನೋ ಒಂದು ಹೆಬ್ಬೆಟ್ಟು ಹಾಕ್ಸ್ಕೊಂಡು ಒತ್ಸ್ಕೊಂಡ್ಬಿಟ್ರು ಬರ್ಸ್ಕೊಂಬಿಟ್ಟಿದ್ದಾರೆ, ಅಥವಾ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ, ಅಥವಾ ಇದು ಕಾನ್ಕೋಟೆಡ್ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟು ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಇದು ಅಂತ ಹೇಳಿಬಿಟ್ಟು ಸೃಷ್ಟಿಸಿದ ದಾಖಲೆ ಆಗಿದೆ ಅಂತ ಹೇಳಿ, ಹೀಗೆ ಹಲವಾರು ಕಾರಣಗಳನ್ನು ಕೊಟ್ಟು ಅದನ್ನು ಚಾಲೆಂಜ್ ಮಾಡಬಹುದಾಗಿದೆ. ಆದ್ದರಿಂದ ಈ ವಿಲ್ ಅನ್ನೋದು ಏನಿದೆ ಇದು ಸ್ವ ಇಚ್ಛೆಯಿಂದ ಮಾಡಿರಬೇಕಾಗತ್ತೆ. ಮತ್ತು ಅದನ್ನು ರುಜುವಾತು ಮಾಡೋದಕ್ಕೆ ಈ ಒಂದು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿಬಿಟ್ಟು ರಿಜಿಸ್ಟರ್ ಮಾಡಿಸಿದರೆ, ನೋಂದಣಿ ಮಾಡಿಸಿದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಒಂದು ಅಥಾರಿಟಿ ಸಿಗುತ್ತೆ. ಇಲ್ಲಿ ಯಾವುದೋ ಒಂದು ಭಯಪಡಿಸಿ ಅಥವಾ ಬಲವಂತ ಮಾಡಿ ನಾವು ಬರೆಸಿಕೊಂಡದ್ದಲ್ಲ. ಸ್ವಇಚ್ಛೆಯಿಂದ ನೋಂದಣಿ ಕಚೇರಿಗೆ ಬಂದು ರಿಜಿಸ್ಟ್ರಾರ್ ಆಫೀಸಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಮಾಡಿಕೊಟ್ಟಿರುವಂಥದ್ದು, ಇದೇನು ಕದ್ದು ಮುಚ್ಚಿ ಮಾಡಿರುವಂಥದ್ದಲ್ಲ, ಇದು ನೋಂದಣಿ ಆಗಿದೆ ಅಂತ ಹೇಳಿ ನೀವು ನಾಳೆ ರಕ್ಷಣೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಡಿಫೆನ್ಸ್ ಮಾಡಬಹುದು ಇಲ್ಲ ಸಲ್ಲದ ಆರೋಪಗಳು ಬಂದಾಗ. ಆದ್ದರಿಂದ
ರಿಜಿಸ್ಟರ್ ಮಾಡಿಕೊಳ್ಳುವುದು ಉತ್ತಮ ಆಗುತ್ತದೆ. ಆದ್ದರಿಂದ ಒಳ್ಳೆಯ ವಕೀಲರನ್ನು, ನುರಿತ ವಕೀಲರನ್ನು ನೀವು ಭೇಟಿ ಮಾಡಿ, ನೀವು ಆ ಒಂದು ಎಲ್ಲ ಅಂಶಗಳು ಅವರಿಗೆ ಗೊತ್ತಿರುತ್ತೆ, ನಿಮ್ಮನ್ನು ರಕ್ಷಣೆ ಮಾಡೋದು ಹೇಗೆ ಅಂತೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಕಂಡೀಷನ್ಗಳನ್ನು ನೀಟಾಗಿ ಎಲ್ಲ ಬರೆದು ನೀವು ಮಾಡಿಸಿಕೊಂಡ್ರೆ ನಾಳೆ ನಿಮಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಈ ರಿಜಿಸ್ಟರ್ಡ್ ವಿಲ್ಲಿಗೆ ಇರುವಂತಹ ಮಹತ್ವ ಏನು? ನಾನು ಈಗಾಗಲೇ ಹೇಳಿದೆ, ಮಾಡಿಸಲೇಬೇಕು ಅಂತ ಮ್ಯಾಂಡೇಟ್ರಿ ಅಥವಾ ಕಡ್ಡಾಯ ಅನ್ನೋದು ಏನಿಲ್ಲ. ಆದರೆ ರಿಜಿಸ್ಟರ್ಡ್ ಮಾಡಿಸಿದರೆ ಅದರ ಪ್ರಾಮುಖ್ಯತೆ ಏನು, ಅದರ ಮಹತ್ವ ಏನು, ಅದರಿಂದ ಆಗ್ತಕ್ಕಂಥ ಅನುಕೂಲ ಏನು ಅಂತಂದರೆ, ಈಗಾಗಲೇ ನಾನು ಹೇಳಿದ ಹಾಗೆ ಆ ಎಲ್ಲ ಇಲ್ಲದ, ಸಲ್ಲದ, ಒಲ್ಲದ, ಒಪ್ಪದ ಆರೋಪಗಳಿಂದ ನೀವು ಸುಲಭವಾಗಿ ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದಾಗಿದೆ ನಿಮ್ಮ ಆಸಕ್ತಿಯನ್ನು, ಇಂಟ್ರೆಸ್ಟನ್ನು. ಮೊದಲನೆಯದಾಗಿ. ಎರಡನೆಯದಾಗಿ, ರಿಜಿಸ್ಟ್ರಾರ್ ಆಫೀಸಲ್ಲಿ ಇದಾಗೋದ್ರಿಂದ ಅದಕ್ಕೆ ಒಂದು ಪ್ರೆಸೆಂಟಿವ್ ವ್ಯಾಲ್ಯೂ ಅನ್ನೋದು ಅದಕ್ಕೆ ಇರುತ್ತದೆ, ಅದಕ್ಕೆ ಅದರದೇ ಆದಂತಹ ಬೆಲೆ ಅನ್ನೋದು ಇರುತ್ತದೆ. ಮತ್ತು ಇದು ತಪ್ಪು, ಇದು ನಕಲು ಮಾಡಿಬಿಟ್ಟಿದ್ದಾರೆ, ಅಥವಾ ಇದನ್ನು ಕಾನೂನಿನಿಂದ ಪಾಲಿಸಬೇಕಾದಂತಹ ಪ್ರಕ್ರಿಯೆಗಳನ್ನು ಪಾಲಿಸದೆ ಅಥವಾ ಸಂಪೂರ್ಣ ಮಾಲೀಕತ್ವ ಇಲ್ಲದೇ ಇರುವವರು ಮಾಡಿದ್ದಾರೆ, ಆದ್ದರಿಂದ ಇದು ಸರಿಯಿಲ್ಲ ಅಂತ ಹೇಳಿ ರುಜುವಾತು ಮಾಡುವಂತಹ ಒಂದು ಕರ್ತವ್ಯ ಮತ್ತು ಹೊಣೆಗಾರಿಕೆ, ಲಯಬಿಲಿಟೀಸ್ ಅಂತ ಕರೀತೇವೆ, ಅದು ಆರೋಪ ಮಾಡಿದವನ ಮೇಲೆ ಇರುತ್ತದೆಯೇ ಹೊರತು ಆರೋಪಿಸಿಕೊಂಡವರ ಮೇಲೆ ಅಲ್ಲ. ಯಾರು ದೂಷಣೆಯನ್ನು ಮಾಡಿ ಕೇಸನ್ನು ಹಾಕ್ತಾನೋ ಅದು ಆತನ ಜವಾಬ್ದಾರಿ ಆಗಿರುತ್ತೆ. ಇಟ್ ಈಸ್ ಎ ಡ್ಯೂಟಿ ಆಫ್ ದಿ ಕಂಪ್ಲೇನೆಂಟ್ ಟು ಪ್ರೂವ್ that deed, that will is not executed in accordance of law ಅಂತ ಹೇಳಿ ಅವರು ಪ್ರೂವ್ ಮಾಡಬೇಕಾಗತ್ತೆ, ಕಾನೂನಾತ್ಮಕವಾಗಿ ಅವರು ಮಾಡಿಲ್ಲ ಅಂತ ಹೇಳಿ. ಸೊ ರಿಜಿಸ್ಟರ್ಡ್ ವಿಲ್ ಮಾಡಿಸ್ಕೊಂಡಿರೋರು ಆ ಡಾಕ್ಯುಮೆಂಟನ್ನು ಹಾಕಿದ್ರೆ, ದಟ್ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಸ್ಪೀಕ್ಸ್ ದ್ಯಾಟ್ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಇನ್ ಅಕಾರ್ಡೆನ್ಸ್ ಆಫ್ ಲಾ. ಮತ್ತು ಅವರಿಗೆ ಅದನ್ನು ಪ್ರೂವ್ ಮಾಡಬೇಕಾಗಿತ್ತು, ಅವರು ಅದನ್ನು ಪ್ರೂವ್ ಮಾಡುವಂತಹ ಜವಾಬ್ದಾರಿ ಏನೂ ಇರೋದಿಲ್ಲ, ಯಾಕಂದರೆ ರಿಜಿಸ್ಟರ್ಡ್ ವಿಲ್ ಇರುತ್ತೆ. ಸೊ ಡಾಕ್ಯುಮೆಂಟ್ಗಳು ಯಾರು ಆರೋಪ ಮಾಡ್ತಾರೋ ಅವರು ರುಜುವಾತು ಮಾಡಬೇಕಾಗತ್ತೆ, ಅವ್ರಿಗೆ ಅಧಿಕಾರ ಇಲ್ಲ, ಅವ್ರಿಗೆ ಬುದ್ಧಿಭ್ರಮಣೆ ಆಗಿತ್ತು, ಅವ್ರಿಗೆ ಇದಾಗಿತ್ತು, ಅದಾಗಿತ್ತು ಅಂತೇಳಿ ಅವ್ರು ಪ್ರೂವ್ ಮಾಡಬೇಕಾಗತ್ತೆ. ಆದ್ದರಿಂದ ಇದಿಷ್ಟನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಮತ್ತು ಇನ್ನೊಂದು ಬಹುಮುಖ್ಯವಾದಂತಹ ವಿಚಾರ, ಸಾಕಷ್ಟು ಕಕ್ಷಿದಾರರು ನನ್ನ ಬಳಿ ಬರ್ತಾ ಇದ್ದಾರೆ ಮತ್ತು ಹೇಳ್ತಾರೆ, ನೋಡಿ ಇಷ್ಟೆಲ್ಲ ಕಾನೂನಿನಲ್ಲಿ ಅವಕಾಶಗಳಿದ್ರೂ ಕೂಡ ಕೆಲವೊಮ್ಮೆ, ಈಗ ನೋಡಿ ಒಬ್ಬರು ಯಾರೋ ಒಬ್ಬರಿಗೆ ವಿಲ್ಲನ್ನು ಮಾಡಿರ್ತಾರೆ, ಮಾಡಿದಾಗ ಆ ವಿಲ್ಲನ್ನು ರಿಜಿಸ್ಟರ್ಡ್ ವಿಲ್ಲೇ ಆಗಿರುತ್ತೆ, ಅದಕ್ಕೆ ವ್ಯಾಲ್ಯೂ ಇದೆ, ಪ್ರೆಸೆಂಟಿವ್ ವ್ಯಾಲ್ಯೂ ಇದೆ, ಅದನ್ನು ತೆಗೆದುಕೊಂಡು ಖಾತಾ ಮಾಡಿಕೊಡಿ ನಮಗೆ ವಿಲ್ ಮೇಲೆ ಅಂತ ಹೇಳಿ ಹೋದರೆ ರೆವಿನ್ಯೂ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಡ್ಕೊಳ್ತಾ ಇದ್ದಾರೆ. ಅಂದರೆ ನೋಡಿ, ಅದಕ್ಕೆ ನೀವು ಪ್ರೊಬೇಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಡಿಮ್ಯಾಂಡ್ಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಲಕ್ಷಗಟ್ಟಲೆ ಲಂಚಗಳನ್ನು ಕೇಳ್ತಾ ಇದ್ದಾರೆ ಎಂಬುದು ಕೂಡ ನನಗೆ ಬಂದು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜನಗಳು, ಕಕ್ಷಿದಾರರು ಬಂದು ಕೇಳ್ತಾ ಇದ್ದಾರೆ, ಸರ್ ಈ ರೀತಿಯಾಗಿ ರಿಜಿಸ್ಟರ್ಡ್ ವಿಲ್ ಇದೆ, ಯಾರು ತಕರಾರು ಮಾಡದೆ ಹೋದರೂ ಅವರಿಗೆ ಆಫೀಸ್ಗೆ ತಕರಾರು ಕೊಟ್ಟಿರಲ್ಲ, ಅಬ್ಜೆಕ್ಷನ್ ಹಾಕಿರಲ್ಲ, ಗಲಾಟೆಗಳಿರಲ್ಲ, ವ್ಯಾಜ್ಯಗಳಿರಲ್ಲ, ಏನಿಲ್ಲದೆ ಹೋದರೂ ಕೂಡ ಆ ವಿಲ್ಲನ್ನು ಕೊಟ್ಟರೆ ರಿಜಿಸ್ಟರ್ಡ್ ವಿಲ್ಲು ಅದ್ರ ಮೇಲೆ ಇವರು ಮಾಡಬೇಕು, ತಕರಾರು ಏನಾದ್ರು ಇದ್ದರೆ ಮಾಡಬೇಡಿ ಅಂತ ಹೇಳಿ ತಕರಾರು ಬಂದಿದ್ದರೆ, ಅಬ್ಜೆಕ್ಷನ್ ಹಾಕಿದರೆ ಆಗ ಮಾತ್ರ ರೆವಿನ್ಯೂ ಅಧಿಕಾರಿಗಳು ಹೇಳಬಹುದು, ನೋಡಪ್ಪ ನಮಗೆ ತಕರಾರು ಬಂದಿದೆ, ನೀವು ಹೋಗಿ ಪ್ರೊಬೇಟ್ ಮಾಡಿಸ್ಕೊಂಡು ಬನ್ನಿ, ಅದರ ಸಹಚಾತನವನ್ನು ರುಜುವಾತು ಮಾಡಿಕೊಂಡು ಬನ್ನಿ ಅಂತ ಹೇಳಬಹುದು. ಅದು ಬಿಟ್ಟು ಯಾವುದೇ ತಕರಾರುಗಳು ಇಲ್ಲದೇ ಇದ್ದರೂ ಕೂಡ ಇವರೇ ತಕರಾರು ಮಾಡೋದು, ಇವರಿಗೆ ಯಾಕೆ, ಇವರಿಗೆ ಲಂಚ ಬೇಕು, ಭ್ರಷ್ಟಾಚಾರ ಇನ್ನೂ ಮುಕ್ತ ಆಗ್ತಾ ಇಲ್ಲ. ಸೊ ಆದ್ದರಿಂದ ಇಲ್ಲಿ ವೀಕ್ಷಕರಿಗೆ ನಾನು ಹೇಳ್ತೇನೆ, ಈ ತರಹದ ಏನಾದ್ರೂ ಸುಮ್ಮನೆ ರೆವಿನ್ಯೂ ಅಧಿಕಾರಿಗಳಿಗೆ ನಿಮಗೆ ಡಿಮ್ಯಾಂಡ್ ಮಾಡಿದರೆ, ಅವರ ಅಧಿಕಾರ ವ್ಯಾಪ್ತಿಯನ್ನು ಮೀರಿ, ಕಾನೂನಿನಿಂದ ಮೀರಿ ಅವರೇನಾದರೂ ನಡೆದುಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನೀವು ಸೂಕ್ತವಾಗಿ ವಕೀಲರನ್ನು ಭೇಟಿ ಮಾಡಿ ನೀವು ನಿಮಗೆ ಆದಂತಹ ನ್ಯಾಯವನ್ನು ನೀವು ಕೋರ್ಟಿನ ಮುಖಾಂತರ ಪಡೆದುಕೊಳ್ಳಬಹುದು. ಅಂತಹವರಿಗೆ ಒಂದು ಮ್ಯಾಂಡಮಸ್ ರಿಟ್ ಅರ್ಜಿಯನ್ನು ಹಾಕಿ ಹೈಕೋರ್ಟ್ಗೆ ಕರೆಸಿ ಅವರನ್ನು ಕೇಳಬೇಕು. ಯಾವುದೇ ತಕರಾರುಗಳು ಇಲ್ಲದೆ ಹೋದರೂ ರಿಜಿಸ್ಟರ್ಡ್ ವಿಲ್ ಇಲ್ಲದೆ ಮುಖಾಂತರ ನಿನಗೆ ಖಾತಾ ಮಾಡಿಕೊಡೋಕ್ಕೆ ಏನು ರೋಗ, ಏನು ನಿನಗೆ ಸಮಸ್ಯೆ, ಯಾಕೆ ನೀನು ಮಾಡಿಕೊಟ್ಟಿಲ್ಲ, ಮತ್ತು ಆತನ ಕರ್ತವ್ಯ ನಿರ್ಲಕ್ಷ್ಯತೆ ಹಾಗೂ ಕರ್ತವ್ಯ ಒಂದು ಅಧಿಕಾರದ ದೌರ್ಜನ್ಯ ಮಾಡಿದ್ದೇ ಆದಲ್ಲಿ ಕೇವಲ ಕೋರ್ಟಿನಿಂದ ಡೈರೆಕ್ಷನ್ಗಳು ತಗೊಂಡು ಮಾಡಿಕೊಳ್ಳೋದಲ್ಲ, ಅವ್ರ ಮೇಲೆ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅಂತ ಹೇಳಿ ಕೋರ್ಟಿಗೆ ನೀವು ಅರ್ಜಿಗಳನ್ನು ಹಾಕ್ಕೊಂಡು ನಿಮ್ಮ ನ್ಯಾಯವನ್ನು ನೀವು ಕೇಳಿ. ಆದ್ದರಿಂದ ವೀಕ್ಷಕರೇ, ನಾನು ಈ ಒಂದು
ಸಾರ್ವಜನಿಕರಿಗೆ ಯಾಕೆ ಕಾನೂನಿನ ಜ್ಞಾನವನ್ನು ನೀಡ್ತಾ ಬರ್ತಾ ಇದ್ದೇನೆ ಅಂತ ಹೇಳಿದರೆ, ಏನೋ ಕಾನೂನನ್ನು ನೀವು ಅರಿತಿದ್ದೆ ಆದರೆ ನಿಮ್ಮ ಹಕ್ಕುಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಆಗ ನೀವು ನಿಮ್ಮ ಒಂದು ಯು ಕ್ಯಾನ್ ಎನ್ಫೋರ್ಸ್ ಯುವರ್ ಲೀಗಲ್ ರೈಟ್ಸ್, ನಿಮ್ಮ ಕಾನೂನುಬದ್ಧವಾದಂತಹ ಹಕ್ಕನ್ನು ನೀವು ಜಾರಿಗೊಳಿಸಿಕೊಳ್ಳಬಹುದಾಗಿದೆ. ಇಲ್ಲದೆ ಹೋದರೆ ಟೇಬಲ್ ಕೆಳಗೆ ಇನ್ನೆಲ್ಲೋ ಕೆಳಗೆ ದುಡ್ಡುಗಳನ್ನು ಕೊಟ್ಟು ನಾವು ನಮ್ಮ ಕೆಲಸಗಳನ್ನು ನಾವು ಮಾಡಿಸಿಕೊಳ್ಳಬೇಕಾಗತ್ತೆ. ಆದ್ದರಿಂದ ಇಂತಹ ಪರಿಸ್ಥಿತಿಗಳು ಬರೋದು ಬೇಡ. ಕಾನೂನನ್ನು ಅರಿಯಿರಿ ಅಂತ ಹೇಳ್ತಾ ಇಂತಹ ಒಂದು ವಿಚಾರಗಳು ನಿಮ್ಮ ಗಮನಕ್ಕೆ ನಾನು ತರ್ತಾ ಇರ್ತೀನಿ ಅವಾಗವಾಗ. ಈ ಚಾನಲನ್ನು ಪ್ರೋತ್ಸಾಹಿಸಿ, ಇಷ್ಟ ಆಗಿದೆ ಆದಲ್ಲಿ ಈ ವಿಡಿಯೋ ಮರೆಯದ ಹಾಗೆ ಲೈಕ್ ಕೊಡಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ. ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ಕೂಡ ಮತ್ತೆ ಪಸರಿಸಿ. ಹಾಗೂ ಈ ಒಂದು ವಿಡಿಯೋಗೆ ಕಾಮೆಂಟನ್ನು ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.